Hi friends, Assalamu alaikum, Namaste. This is short and sweet vlog for today. ನನ್ನ ಮಗ ಸ್ಕೂಲಿಗೆ ಹೊರಟಿದ್ದಾನೆ ವಿತ್ ಹೀಸ್ ಕಸಿನ್ ಬ್ರದರ್. ನನ್ನ ಹಸ್ಬೆಂಡ್ ಅವನಿಗೆ ಡ್ರಾಪ್ ಮಾಡ್ತಾ ಇದ್ದಾರೆ. ಸೊ ಇವತ್ತು ಅವನಿಗೊಂದು 5 ಮಿನಿಟ್ಸ್ ಲೇಟ್ ಆಯಿತು ಹೊರಡೋದು. ಬ್ರೇಕ್ಫಾಸ್ಟ್ ತಿನ್ನಿಸಿ ಕಳಿಸೋಷ್ಟರಲ್ಲಿ ಟೈಮ್ ಆಯಿತು. ಜಸ್ಟ್ ಈ ಲೆಫ್ಟ್ ದ ಸ್ಕೂಲ್ಗೆ ಹೋಗ್ತಾ ಇದ್ದಾನೆ. ಆ್ಯಂಡ್ ದೆನ್ ಈಗ ನನ್ನ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ, ಮೇನ್ ಆ್ಯಕ್ಟಿವಿಟಿ. ಸೊ ಅವ್ನು ಕಳಿಸಿ, ಇದು ನನ್ನ 2ನೇ ಮಗ ಬರ್ತಾನೆ ನೋಡಿ ಈಗ. ಮೈ ಸ್ವೀಟ್ ಪೆಟ್, ಈಸ್ ಬಂಸಿ. ಇವನಿಗೆ ನಾನು ಕಟ್ಟಾಕಿದ್ದೆ, ಯಾಕಂದರೆ ನನ್ನ ಮಗ ಸ್ಕೂಲ್ಗೆ ಹೋದರೆ ಬಾಗಿಲು ತೆಗ್ದಿದ ತಕ್ಷಣ ಹೊರಗಡೆ ಹೋಗ್ಬಿಡ್ತಾನೆ. ಮತ್ತೆ ಅವನ್ನ ಕರ್ಕೊಂಬರೋದು ಭಾರಿ ಕಷ್ಟ, ಯಾಕಂದರೆ ಮೇಲೆ ಹೋಗ್ಬಿಡ್ತಾನೆ, ಅವ್ನು ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ. ಸೊ ಅವನ್ನ ಕಟ್ಟಾಕಿ ನಾನು ನನ್ನ ಹಸ್ಬೆಂಡ್ ಬರೋಷ್ಟರೊಳಗಡೆ ಇಬ್ರಿಗೂ ಗ್ರೀನ್ ಟೀ ಮಾಡ್ತಾಯಿದ್ದೆ. ಗ್ರೀನ್ ಟೀ ಈಸ್ ತುಳಸಿ ಫ್ಲೇವರ್ದು ವಿತೌಟ್ ಶುಗರ್. ಸಮ್ಟೈಮ್ಸ್ ಹನಿ ಹಾಕಿ ಮಾಡ್ತೀನಿ. ಡೈಲಿ ಮಾರ್ನಿಂಗ್ 1 ಗ್ಲಾಸ್ ಕುಡ್ದಿದ ತಕ್ಷಣ ವಿ ವಿಲ್ ಸ್ಟಾರ್ಟ್ ಅವರ್ ಆ್ಯಕ್ಟಿವಿಟಿ, ಆಫೀಸ್ ಕೆಲಸ. ಆ್ಯಂಡ್ ಬೇಸಿಕಲಿ ಎಲ್ಲ ಹುಡುಗಿರ್ಗೂ ಇರ್ತಿದ್ದೆ, ಮನೆ ಕೆಲಸ ಆಮೇಲೆ ಆಫೀಸ್ ಕೆಲಸ ಎಲ್ಲ. ಸೊ ಆಲ್ ವಿತ್ ದ್ಯಾಟ್ ಮೈ ಶೆಡ್ಯೂಲ್ ಇಸ್ ಫಾರ್ ಟುಡೇ. ಸೊ ಇವತ್ತು ವರ್ಕ್ ಫ್ರಮ್ ಹೋಮ್ ಮಾಡೋಣ ಅಂದ್ಕೊಂಡಿದ್ದೀನಿ, ಮನೆಯಿಂದ ಹೊರಗಡೆ ಹೋಗೋ ಪ್ಲ್ಯಾನಲ್ಲಿಲ್ಲ. ಸೊ ಇವತ್ತು ಇನ್ನೊಂದು ಸ್ಪೆಷಲ್ ವ್ಲಾಗ್ ಶೇರ್ ಮಾಡ್ತೀನಿ ನಾನು ನಿಮಗೆ. ನನ್ನ ಮಗನ ಬರ್ಡೇ ದಿನ ನಾನು ಅನಾಥಾಶ್ರಮಕ್ಕೆ ಕರ್ಕೊಂಡು ಹೋಗಿದ್ದೆ, ಆ ವ್ಲಾಗ್ನ ನಾನು ಶೇರ್ ಮಾಡ್ತೀನಿ. ನನ್ನ ಮನೆ ನಾನು ಕ್ಲೀನ್ ಮಾಡಿ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ಲಿಕ್ಕೆ ಕೂತಿದ್ದೀನಿ. ಆಮೇಲೆ ಅರ್ಲಿ ಮಾರ್ನಿಂಗ್ ನಾವೊಂದು ಪ್ರೇಯರ್ ಕೇಳ್ತೀವಿ. ಸೊ ಲೈಕ್ ನಿಮ್ಮಲ್ಲಿ ಸುಪ್ರಭಾತ ಕೇಳ್ತಾರಲ್ಲ, ಆ ಥರ ನಮ್ಮಲ್ಲೂ ಕೆಲವೊಂದು ದುವಾಸ್ ಇದೆ. ಅದನ್ನು ನಾವು ಅರ್ಲಿ ಮಾರ್ನಿಂಗ್ ಕೇಳ್ತೀವಿ ಫಾರ್ ಮೆಂಟಲ್ ಪೀಸ್ ಆ್ಯಂಡ್ ರಿಲ್ಯಾಕ್ಸೇಷನ್, ಸ್ಟ್ರೆಸ್ ರಿಲೀಫ್ಗೋಸ್ಕರ. ಸೊ ಬಿಫೋರ್ ಸ್ಟಾರ್ಟಿಂಗ್ ಅ ಡೇ ಈವನ್ ವಿ ಡೂ ಲಿಸನ್ ಆಲ್ ದಿಸ್ ಪ್ರೇಯರ್. ಸೊ ನನ್ನ ಮನೆ ಸ್ವಚ್ಛವಾಗಿದೆ. ಹೇಗಿದ್ದರೂ ಇನ್ನು ಸ್ವಲ್ಪ ಹೊತ್ತಲ್ಲಿ ಮೇಡ್ ಬರ್ತಾರೆ. ಸೊ ಮೇಡ್ ಬಂದು ಏನಿದೆ ಮನೆದು ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ. ಅವ್ರು ಬರೋವರೆಗೂ ನಾನು ಇಷ್ಟಾಗುತ್ತೆ ಅಷ್ಟು ಮಾಡಿ ವೆಯ್ಟ್ ಮಾಡ್ತೀನಿ. ಸೊ ಈಗ ನನ್ನ ಆಫೀಸ್ ಆ್ಯಕ್ಟಿವಿಟಿ ಸ್ಟಾರ್ಟ್ ಮಾಡ್ತೀನಿ. ಇವನ್ನ ಹೇಳಿದ್ನಲ್ಲ, ಕಟ್ ಹಾಕಿದ್ದೆ ಒಂದು ಜಾಗದಲ್ಲಿದ್ದ, ಬಿಚ್ಚಿದ ತಕ್ಷಣ ಈಗ ನೋಡಿ ಡೋರ್ ಹತ್ರ ನಿಂತ್ಕೊಂಡು ಈ ಜಸ್ಟ್ ಕ್ರೈಯಿಂಗ್, ಶೌಟಿಂಗ್ ಹೊರಗಡೆ ಹೋಗಬೇಕು ಅಂತ. ಚಿಕ್ಕ ಮಕ್ಕಳು ಹಠ ಮಾಡ್ದಂಗೆ ಹಠ ಮಾಡಿಕೊಂಡು, ನನ್ನ ಮಗ ಆದಮೇಲೆ ನಂಗೆ ಇವನೊಬ್ಬ ಟಾರ್ಚರ್ ಕೊಡ್ತಾನೆ ನೋಡಿ. ಕರೆದಿದ ತಕ್ಷಣ ಬರೋದು, ಇಲ್ಲ ಅಂದರೆ ಹೊರಗಡೆ ಗೇಟ್ ಹತ್ರ ಹೋಗೋದು, ಮೇಲೆ ಹೋಗೋದು. ನಾನು ಮನೇಲಿಲ್ಲ ಅಂದರೆ ಇವನ್ನ ನೋಡ್ಕೊಳ್ಳೋಕ್ಕೊಬ್ರು ಬೇಕು. ಕೋಪ ಬೇರೆ ಬರುತ್ತೆ ಇವ್ರಿಗೆ. ಕೋಪ ಮಾಡಿಕೊಂಡು ಅಲ್ಲಿ ಹೋಗಿ ನನ್ನ ಹಸ್ಬೆಂಡ್ ಹತ್ರ ಹೇಳೋದು, ಈ ಥರ ಆಯಿತು ಅಂತ. ಅವ್ರ ಹತ್ರ ಎಷ್ಟು ಕ್ಲೋಸಾಗಿ ಹೋಗ್ತಾನೆ ಅಂದರೆ ಕರೆದಿದ ತಕ್ಷಣ ಹೋಗ್ತಾನೆ, ನನ್ನ ಹತ್ರ ಬರಲ್ಲ. ನಂದು ಭಯ ಇದೆ, ನಾನು ಹೊಡಿತೀನಿ, ಹೊರಗಡೆ ಕಳಿಸಲ್ಲ ಅಂತ ಭಯ. ತುಂಬ ಪ್ರೀತಿಯಿಂದ ಸಾಕಿರೋ ಬಂಸಿ ಅದು. ಈಗ ಅವನಿಗೆ ನಿದ್ದೆ ಬರುತ್ತೆ. ಫಸ್ಟ್ ಕೋಪ ಬಂದಿದೆ, ಹಠ ಮಾಡಿ ಮಾಡಿ ಸಾಕಾಗುತ್ತೆ, ಈಗ ಮಲಗ್ತಾನಷ್ಟೆ. ಸೊ ಅವ್ನು ಮಲಗಿದ ಮೇಲೆ ಈಗ ನನ್ನ ಆಫೀಸ್ ಕೆಲಸ ತುಂಬ ಇದೆ ಇವತ್ತು. ಸೊ ನಾನೀಗ ಆಫೀಸ್ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಈ ನನ್ನ ಬಂಸಿ 2 months ಬೇಬಿ ಇದ್ದಾಗ ನನ್ನ ಹತ್ರ ಬಂದಿದ್ದು. ಇಟ್ ಈಸ್ ಆಲ್ಮೋಸ್ಟ್ 2 years ನೌ. ಮಾಷಾಲ್ಲ, 2 ವರ್ಷ ಆಯಿತು. ಹೀ ಸೋ ಕ್ಯೂಟ್ ಆ್ಯಂಡ್ ಹೀಲ್ ಅಂಡರ್ಸ್ಟ್ಯಾಂಡ್ ವಾಟ್ ಎವರ್ ವಿ ಸೇ. ಅದಕ್ಕೆ ಸದ್ಯಕ್ಕೆ ಹೇರ್ ಕಟ್ ಮಾಡಿದ್ದೀವಿ ಅಂತ ಹೇಳಿ ಹಾಗೆ ಕಾಣ್ತಿದ್ದಾನೆ. ಅವ್ನು ಹೇರ್ ಕಟ್ ಆಗದೇ ಇರೋ ಒಂದು ವಿಡಿಯೋ ಇದೆ, ಅದು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ಫ್ರೆಂಡ್ಸ್, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಬಟನ್ ಕ್ಲಿಕ್ ಮಾಡಿ ಫಾರ್ ಮೋರ್ ವೀಡಿಯೋಸ್. ಥ್ಯಾಂಕ್ ಯು ಸೋ ಮಚ್.